ಫ್ರೆಂಡ್ಸ್, ದಿಸ್ ಇಸ್ ರಾಹುಲ್. ಈ ಒಂದು ವಿಡಿಯೋದಲ್ಲಿ ಸೋಷಿಯಾಲಜಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ಬರಿಗೂ ನಾನು ಕೀ ಆನ್ಸರ್ನ ಮಾಡ್ತಾ ಇದ್ದೇನೆ. ಇವತ್ತು ಎಕ್ಸಾಮ್ ತುಂಬ ಈಸಿ ಇತ್ತು. ನೋಡೋಣ, ನಾನು ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಇಲ್ಲಿ ರಿಪೀಟ್ ಆಗಿದೆ. ಒಂದು ಕ್ವಶನನ್ನು ಬಿಟ್ಟು ಯಾವುದು ಅಂತಂದರೆ ಅದು MCQ ಅಲ್ಲಿದೆ. ನೋಡ್ತಾ ಹೋಗೋಣ. ಇಲ್ಲಿ 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟು ಅಂತಂದರೆ ಆನ್ಸರ್ ಸಿ ಆಗುತ್ತೆ, 74.4. ಅದಾದ ನಂತರ ಇಂಗ್ಲೀಷ್ ಮೀಡಿಯಮ್ಗೂ ಹೇಳ್ತೀನಿ. ನೆಕ್ಸ್ಟ್ ಇದಾದ ನಂತರ ಇಂಗ್ಲೀಷ್ ಮೀಡಿಯಮ್ಗೆ ಹೇಳ್ತೀನಿ. ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಅಂತ ತಕ್ಷಣ JS ಗುರಿ ಅಂತ ನೀವು ನೆನ್ಪಿಟ್ಕೊಂಬಿಡಿ. ನೆಕ್ಸ್ಟ್ ಸುಲಭ್ ಇಂಟರ್ನ್ಯಾಷನಲ್ ಅಂದ ತಕ್ಷಣ ನಾವು ಬಿಂದೇಶ್ವರ್ ಪಾಠಕ್ ಅಂತ ಚರ್ಚೆ ಮಾಡಿದ್ವಿ ನಿನ್ನೆ ಕ್ಲಾಸಲ್ಲಿ. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಿರ್ತಕ್ಕಂಥ ಸಮಿತಿ ಬಲವಂತ್ ರಾಯ್ ಮೆಹ್ತಾ ಸಮಿತಿ. ನಿನ್ನೆ ನಾನು ಕ್ಲಾಸಲ್ಲಿ ಹೇಳಿದ್ದೆ. ಯಾರು ವಿಡಿಯೋ ನೋಡ್ಕೊಂಡು ಹೋಗಿದ್ರೆ ಅವ್ರು ಆರಾಮಾಗಿ ಬರೀತಾರೆ. ಬಟ್ ಒಂದು ಇಲ್ಲಿ ನೋಡೋದಾದರೆ ಈ ಒಂದು ಪ್ರಶ್ನೆನ ನಾನು ಚರ್ಚೆ ಮಾಡಿಲ್ಲ. ಸೊ ಈ ಒಂದು ಪ್ರಶ್ನೆಯನ್ನು ಕೇಳಿಬಿಟ್ಟಿದ್ದಾರೆ ಕೋಇನ್ಸಿಡೆಂಟ್ಲಿ. ನೋಡ್ತಾ ಹೋಗೋಣ. ಆನ್ಸರ್: ವಿದ್ಯುನ್ಮಾನ ಮಾಧ್ಯಮವು ಜಾಗತಿಕ ಗ್ರಾಮವನ್ನು ಸೃಷ್ಟಿಸಿದೆ. ಅದಾದ ನಂತರ ವೆಬ್ಕಾಸ್ಟಿಂಗ್, ಕೇಬಲ್ ಸಂಪರ್ಕಗಳ ತಂತ್ರಜ್ಞಾನ ಪ್ರಗತಿಯಿಂದ ಅಂತರ್ಜಾಲದ ಮೂಲಕ ಮಾಹಿತಿಗಳು ಜನರಿಗೆ ಕ್ಷಣಾರ್ಧದಲ್ಲಿ ತಲುಪತಕ್ಕಂಥದ್ದು. ಆನ್ಸರ್ ಎ 2 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ನೆಕ್ಸ್ಟು ಭಾರತದ ಪ್ರಾಚೀನ ಹೆಸರು ಅಂದ ತಕ್ಷಣ ನಾವು ಜಂಬೂದ್ವೀಪ ಅಂತ ನೆನ್ಪಿಟ್ಕೋಬೇಕು. ಪ್ರಶ್ನೆಯನ್ನು ಕೊಟ್ಟಿದೆ. ಜಾತಿಯ ಸದಸ್ಯತ್ವವು ಹುಟ್ಟಿನಿಂದ ನಿರ್ಧಾರವಾಗ್ತಕ್ಕಂಥದ್ದು ಪ್ರಶ್ನೆ ಬಂದಿದೆ. ಅದಾದ ನಂತರ ನಿಶ್ಚಯಾತ್ಮಕ ಕ್ರಿಯೆಯನ್ನು ಪರಿಚಯಿಸಿದವರು, ಈ ಒಂದು ಪದವನ್ನು ಪರಿಚಯ ಮಾಡ್ತಕ್ಕಂಥವ್ರು ಜಾನ್ ಎಫ್ ಕೆನಡಿ. ಕೇರಳದ ನಂಬೋದರಿ ಪಿತೃಪ್ರಧಾನ ಕುಟುಂಬವನ್ನು ನಾವು ಇಲ್ಲಮ್ ಅಂತ ಕರಿತೀವಿ. ಭೀಮಸೇನ ಸಂಘಟನೆಯನ್ನು ಆರಂಭ ಮಾಡ್ತಕ್ಕಂಥವ್ರು ಬಿ ಶ್ಯಾಮ್ ಸುಂದರ್. ನೆಕ್ಸ್ಟ್ ಹೊಂದಿಸಿ ಬರೀರಿ ಅಂತಂದರೆ ಕೆನೆಪದರ ಅಂತ ಬಂದ ತಕ್ಷಣ ನಾವು ಸುಕನ್ಯಾ ಸಮೃದ್ಧಿ ಯೋಜನೆ ಹೋಗ್ತೀವಿ. ಅದಾದ ನಂತರ ಹರಿಜನ ಯಂಗ್ ಇಂಡಿಯಾ ಅಂತಂದರೆ ಮಹಾತ್ಮ ಗಾಂಧೀಜಿ. ನೆಕ್ಸ್ಟು ಆರೋಗ್ಯ ವಿಮಾ ಯೋಜನೆ ಅಂತಂದರೆ ಯಶಸ್ವಿನಿ. ನೆಕ್ಸ್ಟು ಟೆಲಿಶಾಪಿಂಗ್ ಅಂತಂದರೆ ಮೈಕಲ್ ಆಲ್ರಿಟ್ಸ್. ಇನ್ನೊಂದು ಕೊನೆಯದಾಗಿ ನೀರಾಜ್ ಚಳವಳಿ ಅಂದರೆ ತೆಂಗು ಬೆಳೆ. ಈ ಸಂತಾನ ಆಯೋಗ ನಮಗೆ ಕನ್ಫ್ಯೂಷನ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇವೆಲ್ಲ ಪ್ರಶ್ನೆಯನ್ನು ನಾನು ಚರ್ಚೆ ಮಾಡಿದೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ನೆಕ್ಸ್ಟ್ ಇಂಗ್ಲೀಷ್ ಮೀಡಿಯಮ್ಗೆ ಹೇಳ್ತೀನಿ. ಜನಸಂಖ್ಯಾ ನೀತಿಯನ್ನು ಅಳವಡಿಸಿಕೊಂಡ ಪ್ರಥಮ ದೇಶ, ಇದನ್ನು MCQ ಅಲ್ಲಿ ಚರ್ಚೆ ಮಾಡಿದ್ದೆ, 1 ಅಂಕಕ್ಕೆ ಬಂದಿದೆ. ಸೊ ಅದು ಭಾರತ. IRDPಯನ್ನು ವಿಸ್ತರಿಸಿ ಅಂತ ಹೇಳಿದೆ. ಸಮಗ್ರ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಸಮಗ್ರ ಗ್ರಾಮೀಣಾಭಿವೃದ್ಧಿ ಯೋಜನೆ. ಪುಷ್ಕರ್ ಜಾತ್ರೆ ಯಾವ ರಾಜ್ಯದಲ್ಲಿ ನಡೀತಕ್ಕಂಥದ್ದು ಅಂದರೆ ಅದು ರಾಜಸ್ಥಾನ. ಚರ್ಚೆ ಮಾಡಿದೆ, ಪ್ರಶ್ನೆ ಬಂದಿದೆ. ಒಳಗೊಳ್ಳುವಿಕೆ ಚಳುವಳಿಗೆ ಒಂದು ಉದಾಹರಣೆ ಕೊಡಿ. ಹಿಂದುಳಿದ ವರ್ಗಗಳ ಚಳುವಳಿ ಅಥವಾ ದಲಿತ ಚಳುವಳಿ ಪ್ರಶ್ನೆ ಬಂದಿದೆ. ನೆಕ್ಸ್ಟ್ ಪಾಶ್ಚಿಮಾತ್ಯೀಕರಣದ ಪರಿಕಲ್ಪನೆಯನ್ನು ಪರಿಚಯ ಮಾಡ್ತಕ್ಕಂಥವ್ರು MN ಶ್ರೀನಿವಾಸ್. ನೋಡ್ತಾ ಹೋಗಿ 2 ಅಂಕದ ಪ್ರಶ್ನೆಗಳನ್ನು ನಾನು ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಈಗ ನೋಡಿ, ಡೆಮೋಗ್ರಫಿ ಎಂಬ ಪದದ ಉತ್ಪತ್ತಿಯನ್ನು ತಿಳಿಸಿ. ಡೆಮೋಗ್ರಫಿ ಎಂಬ ಪದವು ಗ್ರೀಕ್ ಭಾಷೆ 2 ಪದಗಳಿಂದ ಉತ್ಪತ್ತಿಯಾಗಿದೆ. ಡೆಮೋಸ್ ಅಂತಂದರೆ ಜನರು, ಗ್ರಾಫಿಕ್ ಅಂತಂದರೆ ಇದರ ವಿವರಣೆ ಅಥವಾ ಬರೆಯುವುದು. ಒಟ್ಟಾರೆಯಾಗಿ ಇದು ಜನಸಂಖ್ಯೆ ವೈಜ್ಞಾನಿಕ ಅಧ್ಯಯನವಾಗಿರ್ತಕ್ಕಂಥದ್ದು. ಈ ಪ್ರಶ್ನೆಯನ್ನು ಕೂಡ ನಾನು ಚರ್ಚೆ ಮಾಡಿದ್ದೆ. ನಡೀರಿ ಮುಂದೆ ಹೋಗೋಣ. ಈಗ ವೇದ ಸಾಹಿತ್ಯದಲ್ಲಿ ಉಲ್ಲೇಖಿಸಿರುವ ಯಾವುದಾದ್ರೂ 2 ಬುಡಕಟ್ಟು ಪಂಗಡಗಳನ್ನು ಹೆಸರಿಸಿ. ನಿಷಾದ್ ಮತ್ತು ಶರಭ ಕಿರಾತ ಅಥವಾ ದಾಸರು. ಈ ಪ್ರಶ್ನೆಯನ್ನು ನಾನು ಚರ್ಚೆ ಮಾಡಿಲ್ಲ, ಸಾರಿ ಅಬೌಟ್ ದಟ್. ಬಟ್ ಇದನ್ನು ಬಿಟ್ಟರೆ ಮತ್ತು ಬೇರೆ ಎಲ್ಲ ಪ್ರಶ್ನೆಗಳು ಬಂದಿವೆ. ಹಾಗಾಗಿ ನೆಕ್ಸ್ಟ್ ನೋಡೋದಾದರೆ ಸ್ತ್ರೀ ಶಕ್ತಿ ಸಂಘದ 2 ಉದ್ದೇಶಗಳನ್ನು ಬರೆಯಿರಿ. ಗ್ರಾಮೀಣ ಮಹಿಳೆಯರ ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣ ಸಾಧಿಸುವುದು. 2 ಸ್ವಸಹಾಯ ಸಂಘಗಳನ್ನು ರಚಿಸುವ ಮೂಲಕ ಮಹಿಳೆಯರಲ್ಲಿ ಉಳಿತಾಯದ ಮನೋಭಾವನೆಯನ್ನು ಬೆಳೆಸುವುದು. ನೆಕ್ಸ್ಟ್ ರೈತರ ಆತ್ಮಹತ್ಯೆ. ಈ ಪ್ರಶ್ನೆ 2ನೇ ಪ್ರಶ್ನೆ. ಇದು ಕೊಟ್ಟಿದೆ 20ನೇ ಪ್ರಶ್ನೆ. GK ವೀರೇಶ್ ಸಮಿತಿ ತಿಳಿಸಿರ್ತಕ್ಕಂಥ 2 ಕಾರಣಗಳನ್ನು ತಿಳಿಸಿ. ರೈತರ ಆತ್ಮಹತ್ಯೆಗೆ ತೀರಿಸಲಾಗದ ಸಾಲದ ಹೊರೆ, ಬೆಳೆ ವೈಫಲ್ಯ, ಮಾರುಕಟ್ಟೆಯಲ್ಲಿ ಕೃಷಿ ಉತ್ಪನ್ನಗಳ ಬೆಲೆ ಕುಸಿತ. ದೂರದರ್ಶನವನ್ನು ಜನಪ್ರಿಯಗೊಳಿಸಿರ್ತಕ್ಕಂಥ ಮಹಾಕಾವ್ಯಗಳು ರಾಮಾಯಣ ಮಹಾಭಾರತ. ಭಾರತದಲ್ಲಿ ಯಾವುದಾದ್ರೂ ಈ ಒಂದು ಪ್ರಶ್ನೆಯನ್ನು ಕೂಡ ಚರ್ಚೆ ಮಾಡಿದೆ. ಅಖಿಲ ಭಾರತ ಮಹಿಳಾ ಸಮ್ಮೇಳನ, ಸ್ವಯಂ ಉದ್ಯೋಗಿ ಮಹಿಳಾ ಸಂಘ. ಸಂಸ್ಕೃತಾನುಕರಣವನ್ನು ವ್ಯಾಖ್ಯಾನಿಸಿ ಅಂತ ಬಂದಾಗ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ. MN ಶ್ರೀನಿವಾಸರ ಪ್ರಕಾರ ಕೆಳಜಾತಿ ಅಥವಾ ಬುಡಕಟ್ಟು ಜನಾಂಗವು ಉನ್ನತ ಜಾತಿಯವರ, ವಿಶೇಷವಾಗಿ ಬ್ರಾಹ್ಮಣರ ಸಂಪ್ರದಾಯಗಳು, ಆಚರಣೆಗಳು, ನಂಬಿಕೆಗಳು, ಜೀವನ ವಿಧಾನವನ್ನು ಅನುಸರಿಸಿ ತಮ್ಮ ಸಾಮಾಜಿಕ ಸ್ಥಾನಮಾನವನ್ನು ಹೆಚ್ಚಿಸಿಕೊಳ್ಳತಕ್ಕಂಥ ಒಂದು ಪ್ರಕ್ರಿಯೆಗೆ ನಾವು ಸಂಸ್ಕೃತಾನುಕರಣ ಅಂತೀವಿ. ಈ ಪ್ರಶ್ನೆ ಬಂದಿದೆ. ಜಾಗತಿಕ ಅನನ್ಯತೆ ಅಂತಂದ್ರೇನು? ಭೌಗೋಳಿಕ ಮತ್ತು ರಾಷ್ಟ್ರೀಯ ಗಡಿಗಳನ್ನು ಮೀರಿ ಪ್ರಪಂಚಾದ್ಯಂತ ಜನರು ಸಾಮಾನ್ಯ ಮೌಲ್ಯಗಳು, ಸಂಸ್ಕೃತಿ, ತಂತ್ರಜ್ಞಾನದ ಮೂಲಕ ತಮ್ಮನ್ನು ಒಂದೇ ಸಮಗ್ರ ಜಾಗತಿಕ ಸಮುದಾಯದ ಭಾಗವೆಂದು ಗುರುತಿಸಿಕೊಳ್ಳುವ ಒಂದು ಪ್ರಕ್ರಿಯೆಗೆ ನಾವು ಜಾಗತಿಕ ಅನನ್ಯತೆ ಅಂತ ಕರಿತೀವಿ. ಈ ಪ್ರಶ್ನೆ ಕೂಡ ನಾನು ಕೊಟ್ಟಿದ್ದೆ, ಬಂದಿದೆ. ಸೊ BS ಗುಹಾರ್ ಅವರು ಈ ಒಂದು ಪ್ರಶ್ನೆಯನ್ನು ನಾನು ಚರ್ಚೆ ಮಾಡಿದ್ದೆ. ಈ ಪ್ರಶ್ನೆ ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ಪಟ್ಟಿ ಮಾಡಿ ಬಂದಿದೆ ಪ್ರಶ್ನೆ. ತರವಾಡಿನ ಬಗ್ಗೆ ಟಿಪ್ಪಣಿ ಬರೆಯಿರಿ ಪ್ರಶ್ನೆಯನ್ನು ಕೊಟ್ಟಿದೆ. ಗ್ರಾಮ ಪಂಚಾಯತಿ ಕಾರ್ಯಗಳು, ಅವಿಭಕ್ತ ಕುಟುಂಬದ ಬದಲಾವಣೆಗೆ ಕಾರಣವಾಗಿರ್ತಕ್ಕಂಥ 5 ಅಂಶಗಳು. ದೊರಾಯಿ ಆದಿವಾಸಿ ಮಾರುಕಟ್ಟೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಕನ್ನಡದ ಯಾವುದಾದ್ರೂ 5 ಜನಪ್ರಿಯ ವಾರ್ತಾಪತ್ರಿಕೆಗಳು, ಆಧುನೀಕರಣಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು. ನೆಕ್ಸ್ಟ್ 10 ಅಂಕದ ಪ್ರಶ್ನೆಗಳನ್ನು ಸುಹಾನ್ ನೋಡಿದಾಗ 4 ಪ್ರಶ್ನೆಯನ್ನು ಕೊಟ್ಟಿದ್ದೆ. 1 ನಿಮಿಷ. ಈ 4 ಪ್ರಶ್ನೆಯನ್ನು ಕೊಟ್ಟಿದ್ದೆ ನಾನು. 4ಕ್ಕೆ 4 ಪ್ರಶ್ನೆ ಕೂಡ ಇಲ್ಲಿ ನಮಗೆ ರಿಪೀಟ್ ಆಗಿದ್ದನ್ನು ನಾವು ನೋಡ್ಬೋದು. ಈಗ ಇಂಗ್ಲೀಷ್ ಮೀಡಿಯಂ ಕ್ವಶನನ್ನು ನೋಡ್ತಾ ಹೋಗ್ತೀನಿ. ನೆಕ್ಸ್ಟ್ ನೋಡಿ, ಇಲ್ಲಿ ಆನ್ಸರ್ ಹೋಗ್ತೀನಿ. ಈಗ ಫಸ್ಟ್ ಒಂದು ಲಿಟ್ರಸಿ ರೇಟ್ ಆಫ್ ಇಂಡಿಯಾ ಅಕಾರ್ಡಿಂಗ್ ಟು ದ 2011 ಸೆನ್ಸಸ್ 74.4. ಅದಾದ ನಂತರ ಆಥರ್ ಆಫ್ ದ ಬುಕ್ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ JS ಗುರಿ. ಫೌಂಡರ್ ಆಫ್ ದ ಸುಲಭ್ ಇಂಟರ್ನ್ಯಾಷನಲ್ ಬಿಂದೇಶ್ವರ್ ಪಾಠಕ್. ಆನ್ಸರ್ ಎ. ಕಮಿಟಿ ದ್ಯಾಟ್ ರೆಕಮೆಂಡೆಡ್ ಪಂಚಾಯತ್ ರಾಜ್ ಸಿಸ್ಟಮ್ ಇನ್ ಇಂಡಿಯಾ, ಬಲವಂತ್ ರಾಯ್ ಮೆಹ್ತಾ ಸಮಿತಿ. ಅದಾದ ನಂತರ ದಿಸ್ ಒನ್ ಕ್ವಶನ್ ಯು ಮೇ ಆನ್ಸರ್ A and B ಬೋತ್ ಕರೆಕ್ಟ್ ಆಗಿದೆ.
ಇಲ್ಲಿ ಸೆವೆಂತ್ ಬಿಟ್ಟ ಸ್ಥಳವನ್ನು ನಾವು ನೋಡೋದಾದರೆ ಜಂಬೂದ್ವೀಪ. ಅದಾದ ನಂತರ ಸೆವೆಂತ್ ಮೆಂಬರ್ಶಿಪ್ ಆಫ್ ಅ ಕಾಸ್ಟ್ ಈಸ್ ಡಿಟರ್ಮೈನ್ಡ್ ಬೈ ಬರ್ತ್ ಬರುತ್ತೆ ಆನ್ಸರ್. ಏಯ್ತ್ ಒನ್ ಅಫರ್ಮೇಟಿವ್ ಆ್ಯಂಡ್ ಆಕ್ಷನ್ ವಾಸ್ ಇಂಟ್ರಡ್ಯೂಸ್ಡ್ ಬೈ ಜಾನ್ ಎಫ್ ಕೆನಡಿ. ನೆಕ್ಸ್ಟ್ ಕೇರಳ ಈಸ್ ಕಾಲ್ಡ್ ಪೆಟ್ರಾರ್ಕಿಲ್ ಜಾಯಿಂಟ್ ಫ್ಯಾಮಿಲಿ ಆಫ್ ಅ ಕೇರಳ ಈಸ್ ಕಾಲ್ಡ್ ಇಲ್ಲಮ್. ಅದಾದ ನಂತರ ನೆಕ್ಸ್ಟ್ ಇಲ್ಲಮ್. ಓಕೆ, ನೆಕ್ಸ್ಟ್ ಹೋಗೋಣ. ಇಲ್ಲಿ ಕ್ರಿಮಿಲೇಯರ್ ಅಂತ ಬಂದರೆ ಸಂತಾನಂ ಕಮಿಷನ್. ಹರಿಜನ ಯಂಗ್ ಇಂಡಿಯಾ ಪತ್ರಿಕೆ, ಇದು ಗಾಂಧೀಜಿ. ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಯಶಸ್ವಿನಿ. ನೆಕ್ಸ್ಟ್ ಟೆಲಿಶಾಪಿಂಗ್ ಮೈಕಲ್ ಅಲ್ರಿಚ್. ನೀರಾ ಮೂಮೆಂಟ್ ಕೊಕೊನಟ್ ಕ್ರಾಪ್, ತೆಂಗು ಬೆಳೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ಗೆ ವಿಚ್ ವಾಸ್ ದ ಫಸ್ಟ್ ಕಂಟ್ರಿ ಅಡಾಪ್ಟೆಡ್ ಪಾಪ್ಯುಲೇಷನ್ ಪಾಲಿಸಿ? ಆನ್ಸರ್ ಇಂಡಿಯಾ. expand IRDP, integrated rural development program. Which state does the Pushkar annual fair take place? Rajasthan. Give an example of an exclusive movement. Backward classes movement or Dalit movement ಅಂತ ಬರೀಬೋದು ನೀವು. ಹೂ ಇಂಟ್ರೊಡ್ಯೂಸ್ ದ ಕನ್ಸೆಪ್ಟ್ ಆಫ್ ಅ ವೆಸ್ಟರ್ನೈಸೇಷನ್ ಅಂದರೆ ಎಮ್ ಎನ್ ಶ್ರೀನಿವಾಸ್. ಕ್ವಶನನ್ನು ನಾವು ನಿನ್ನೆ ಚರ್ಚೆ ಮಾಡಿದ್ವಿ, ಯಾರು ವಿಡಿಯೋ ನೋಡಿದ್ರೆ ಅವ್ರಿಗೆ ಗೊತ್ತಾಗಿರ್ತಕ್ಕಂಥದ್ದು. ಸ್ಟೇಟ್ ಒರಿಜಿನ್ ಆಫ್ ದ ವರ್ಲ್ಡ್ ಡೆಮೋಗ್ರಫಿ. ದ ವರ್ಲ್ಡ್ ಡೆಮೋಗ್ರಫಿ ಇಸ್ derived from Greek words demos meaning people and graphein meaning to describe or to write. Thus it interprets the scientific study of a human population. Name any two tribes mentioned in Vedic culture. Even question ನಾನು ಚರ್ಚೆ ಮಾಡಿಲ್ಲ, ಸಾರಿ ಅಬೌಟ್ ದಟ್, ಬಟ್ ಈವನ್ ಪ್ರಶ್ನೆ ಬಿಟ್ಟು ಎಲ್ಲ ಬಂದಿದೆ. ನಿಷಾದ ಆ್ಯಂಡ್ ಶಬರ. Right, two objectives of Sri Shakti: to achieve the economic social empowerment of rural development, to cultivate a savings habit among women by forming self-help groups, SHGS. State 2 causes of farmers suicide reported by GK Veeresh committee ಅಂತ ನೋಡಿದಾಗ unbearable debt burdens. Next, crop failure combined with the crash of agriculture produce price in the market. Name two epics popularized Doordarshan or television. Ramayana and Mahabharata. Write the names of two women's organization in India. First one is All Indian Women Conference. Second one Self-Employed Women's Association. Next, define Sanskritization. According to M.N. Srinivas, Sanskritization is the process by which a low Hindu caste or tribal or other group changes its custom, ritual, ideology, way of life in the direction of a high and frequently twice born caste. ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತೀನಿ ಈಗ. ಗ್ಲೋಬಲ್ ಐಡೆಂಟಿಟಿ. ವಾಟ್ ಈಸ್ ದ ಗ್ಲೋಬಲ್ ಐಡೆಂಟಿಟಿ ಅಂತ ಪ್ರಶ್ನೆ ಇದೆ. ಗ್ಲೋಬಲ್ ಐಡೆಂಟಿಟಿ ಇಸ್ ದ ಪ್ರೊಸೆಸ್ ವೇರ್ ದ ಪೀಪಲ್ ಅಕ್ರಾಸ್ ದ ವರ್ಲ್ಡ್ ಟ್ರಾನ್ಸೆಂಡಿಂಗ್ ಜಾಗ್ರಫಿಕಲ್ ಆ್ಯಂಡ್ ನ್ಯಾಷನಲ್ ಬೌಂಡ್ರೀಸ್. ಒಂದು ನಿಮಿಷ ಕ್ವಶನ್ ಹೇಳ್ತೀನಿ. ನ್ಯಾಷನಲ್ ಬೌಂಡ್ರೀಸ್ ರೆಕಗ್ನೈಸ್ ದೆಮ್ಸೆಲ್ವ್ಸ್ ಆಸ್ ಅ ಪಾರ್ಟ್ ಆಫ್ ಅ ಸಿಂಗಲ್ ಇಂಟಿಗ್ರೇಟೆಡ್ ಗ್ಲೋಬಲ್ ಕಮ್ಯುನಿಟಿ ಥ್ರೂ ಶೇರ್ಡ್ ವ್ಯಾಲ್ಯೂಸ್, ಕಲ್ಚರ್ ಆ್ಯಂಡ್ ಟೆಕ್ನಾಲಜಿ. ದಿಸ್ ಇಸ್ ಕಾಲ್ಡ್ ಗ್ಲೋಬಲ್ ಐಡೆಂಟಿಟಿ. ಇದೆಲ್ಲ ಇಂಗ್ಲೀಷ್ ಮೀಡಿಯಮ್ಗೆ ಆಯಿತು. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದಾರೆ. ಯಾವಾಗ ನಿಮ್ಮ ರಿಸಲ್ಟ್ ಬರುತ್ತೆ, ಇವ್ಯಾಲ್ಯೂಯೇಷನ್ ಯಾವ ರೀತಿ ಮಾಡ್ತಾರೆ, ಏನು 30 ಬಿದ್ದರೆ ಒಂದು ಮಾರ್ಕ್ಸ್ ಹೆಚ್ಚಿಗೆ ಕೊಟ್ಟು ಪಾಸ್ ಮಾಡ್ತಾರಾ ಇಲ್ವಾ, ಈ ರೀತಿ ಕೆಲವೊಂದಿಷ್ಟು ಪ್ರಶ್ನೆಯನ್ನು ಹೇಳ್ತೀನಿ. ನಿಮ್ಮ ಪ್ರಶ್ನೆ ಇರುತ್ತೆ, ಯಾವಾಗ ರಿಸಲ್ಟ್ ಬರುತ್ತೆ, ಏನು ಇವ್ಯಾಲ್ಯೂಯೇಷನ್ ಯಾವ ರೀತಿ ಮಾಡ್ರೇಟ್ ಆಗಿ ಮಾಡ್ತಾರೆ, ತುಂಬ ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ, ಅದೆಲ್ಲ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಥ್ಯಾಂಕ್ ಯು.